ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಇದೇ ಏಪ್ರಿಲ್ 10ನೇ ತಾರೀಕು ಪೀಟರ್ ಅನ್ನುವಂತಹ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ರವೀಕ್ಷಾ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸ್ತಾ ಹೋಗೋಣ. ನಮಸ್ಕಾರ ರೀ. ನಮಸ್ತೆ. ಹೇಗಿದ್ದೀರಿ? ನಾನು ಚಲೋ ಇದ್ದೀನಿ. ಯಾ ಹೌದು, ಸ್ವಲ್ಪ ಸ್ವಲ್ಪ ನಿನ್ನ ಸುತ್ತಮುತ್ತ ನೋಡಿ ಬೇರೆಯವ್ರು ಮಾತಾಡೋದನ್ನ ಅಬ್ಸರ್ವ್ ಮಾಡಿ ಸ್ವಲ್ಪ ಪದಗಳು ಬರುತ್ತಷ್ಟೇ. ಮೊದಲನೇದಾ ಪ್ರಾಜೆಕ್ಟ್ ಮೇಡಮ್? ಇದು ನಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಜಾನ್ವರಿ 30ಕ್ಕೆ ರಿಲೀಸ್ ಆಯಿತು, ಸೀಟ್ ಎಡ್ಜ್ ಅಂತ. ಸಿದ್ದು ಮೂಲಿಮನೆ ಅವರು ಮೇಲ್ ಲೀಡಲ್ಲಿರ್ತಾರೆ, ನಾನು ಫಿಮೇಲ್ ಲೀಡ್. ಯಾ, ದಿಸ್ ಇಸ್ ಮೈ ಸೆಕೆಂಡ್ ಪ್ರಾಜೆಕ್ಟ್. ಓಕೆ, ಸೆಕೆಂಡ್ ಪ್ರಾಜೆಕ್ಟ್ ಹೆಂಗಿತ್ತು? ಯಾಕಂದ್ರೆ ಭಾಳ ಮಳೆ, ಕರೆಂಟ್ ಇಲ್ದಂಗೆಲ್ಲ ಶೂಟ್ ಮಾಡಿದ್ರಂತ. ಪಾಪ ರಾಜೇಶ್ ಸರ್ ಹೇಳ್ತಿದ್ರು, ಅಯ್ಯೋ ಮೇಡಮ್ ಭಾಳ ಕಷ್ಟಪಟ್ಟಿವ್ರಿ ಮೇಡಮ್, ಕರೆಂಟ್ ಇರಲಿಲ್ಲ, ಮಳೆ ಬಂದಿತ್ತು, ಸ್ನಾನ ಮಾಡಕ್ಕೆ ನೀರು ಇರಲಿಲ್ಲ ಅಂತಂದೆಲ್ಲ ಹೇಳಿದ್ರು. ನನಗೆ ಸ್ವಲ್ಪ ಅಭ್ಯಾಸ ಇದೆ, ಬಿಕಾಸ್ ನಾನು ಆ ಊರೊಳೆ. ಮಳೆ, ಆ ಚಳಿ, ಆ ಕ್ಲೈಮೇಟ್ ಚೇಂಜಸ್ ಎಲ್ಲ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಹಾಂ, ನನಗೆ ಅಡ್ಜಸ್ಟ್ ಆಗುತ್ತೆ. ಸ್ನಾನ ಮಾಡಿದ್ರಿಲ್ಲ? ಮಳೆಯಲ್ಲೇ ಸ್ನಾನ ಆಗ್ತಿತ್ತಲ್ಲ, ಮಳೆಯಲ್ಲೇ ಸ್ನಾನ ಆಗ್ತಾ ಇತ್ತು, ಆದರೂ ಮಾಡ್ತಿದ್ವಿ. ಹಾಂ, ಎಸ್ ಎಸ್, ತುಂಬ ಇತ್ತು ಚಳಿ. ಮೀನ್ಸ್ ನಾವು ಆ ಊರಿನವರೇ ಆಗಿದ್ರು ಬ್ಯಾಂಗ್ಳೂರು ಕ್ಲೈಮೇಟ್ಗೆ ತುಂಬ ದಿನದಿಂದ ಇದ್ದು, ತುಂಬ ವರ್ಷದಿಂದ ಇದ್ದು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಸೊ ಅಲ್ಲಿಗೆ ಹೋದಾಗ ಇನಿಷಿಯಲಿ ಒಂದು ಸ್ವಲ್ಪ ದಿನ ನನಗೂ ಕಷ್ಟ ಆಯಿತು. ಮಳೆ ಬರೋದು ಮೀನ್ಸ್, ನಾವು ಮಳೆ ಬಂದರೆ ಊರಲ್ಲಿ ಮನೆ ಒಳಗಿರ್ತೀವಿ, ಹೊರಗಡೆ ಹೋಗೋದಿಲ್ಲ. ಇಲ್ಲಿ ನಾವು ಹೊರಗಡೆ ಶೂಟ್ ಮಾಡಬೇಕಲ್ವಾ, ಸೊ ಸ್ವಲ್ಪ ಕಷ್ಟ ಆಗ್ತಿತ್ತು. ರವೀಕ್ಷಾ ಅವರೇ, ಇದು ಸೆಕೆಂಡ್ ಪ್ರಾಜೆಕ್ಟ್. ಈ ಪೀಟರ್ ಸಿನಿಮಾ ಅಂದರೆ ಫಸ್ಟ್ ಪ್ರಾಜೆಕ್ಟ್ನು ನಾವು ಹಂಗೆ ಫುಲ್ ಯೋಚನೆ ಮಾಡೇ ಸೆಲೆಕ್ಟ್ ಮಾಡ್ಕೋಬೇಕಾಕತಿ. ಇನ್ನು 2ನೇ ಪ್ರಾಜೆಕ್ಟ್ ಅಂದರೆ ಯಪ್ಪ ಹೆಂಗಿರ್ತೈತೋ, ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತಂದೇಳಿ ಭಾಳ ತಲೆಗಿರ್ತೈತಿ. ಯಾವ ಒಂದು ವಿಚಾರದ ಮೇಲೆ ಈ ಪೀಟರ್ ಸಿನಿಮಾ ಒಪ್ಕೊಂಡ್ರಿ ನೀವು? ಕತೆ ಆ್ಯಂಡ್ ಡಿರೆಕ್ಟರ್ ಆ್ಯಂಡ್ ದ ಟೆಕ್ನಿಷಿಯನ್ಸ್ ಎಲ್ಲರೂ ಒಳ್ಳೆ ಟೀಮ್, ಪ್ರತಿಯೊಬ್ಬರು ವರ್ಕ್ ಮಾಡ್ತಾರೋರು. ನಾನು ಸ್ಟೋರಿ ನರೇಷನ್ಗೆ ಬಂದಾಗ ಆಲ್ರೆಡಿ ಗೊತ್ತಿತ್ತು, ದೂರದರ್ಶನ್ ಅನ್ನೋ ಒಂದು ಸಿನಿಮಾ ಮಾಡಿದ್ರು, ಆ ಸಿನಿಮಾ ನಾನು ನೋಡಿದ್ದೆ. ಸೊ ಡಿರೆಕ್ಟರ್ ಏನು ಅಂತ ಗೊತ್ತಿತ್ತು, ಈ ಕತೆ ಏನು ಅಂತ ಗೊತ್ತಾಗಿದ್ದು ನಾನು ನರೇಷನ್ ತಗೊಂಡಾಗ ನನಗನ್ಸಿದ್ದು ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಗಿವ್ ಅ ಬ್ರೇಕ್. ನಾನು ಇನ್ನೂ 2 ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ, ಅದು ಸಹ ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಬಟ್ ಇದು ಸಹ ಒಂದು ವಿಭಿನ್ನವಾದ ಕತೆ. ಸೊ ನಾನು ಮಾಡ್ತಾ ಇರೋ ಎಲ್ಲ ಪಾತ್ರಗಳು ವಿಭಿನ್ನವಾಗಿ ಸಿಗ್ತಾ ಇದೆ ನನಗೆ. ಆ್ಯಂಡ್ ಎಲ್ಲ ಪ್ರಾಜೆಕ್ಟ್ಸ್ ಬರುತ್ತೆ ಅಂತ ಎಲ್ಲ ಪ್ರಾಜೆಕ್ಟ್ಸ್ನ ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಸುಮಾರು ಒಂದು 10-15 ಸಿನಿಮಾಗಳು ಆ್ಯಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು. ಬಟ್ ಐ ವಾಸ್ ವೆರಿ ಪ್ರಿಸೈಸ್ ಇನ್ ದಟ್ ಸೆಲೆಕ್ಷನ್. ಅಂದರೆ ಇದೇ ಥರ ಕಾಂಟೆಂಟ್ ಒಂದು ಮಾಡಬೇಕು, ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಒಂದೊಂದು ಸಿನಿಮಾದಲ್ಲಿ, ಬೇರೆ ಬೇರೆ ಪಾತ್ರಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೇಕು. ಇದು ಒಂದು ವಿಭಿನ್ನವಾದ ಪಾತ್ರ, ಮೀರಾ ಅನ್ನೋ ಒಂದು ವಿಭಿನ್ನವಾದ ಪಾತ್ರ. ಒಂದು ಒಂದು ಆಡಿಯನ್ಸ್ನ ಸೀಟ್ ಎಡ್ಜಲ್ಲಿ ಹಿಡಿದಿಟ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇರೋ ಪಾತ್ರ, ಆ ಥರ ಡಿಸೈನ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಆರ್ಕ್ ಇಸ್ ಡ್ಯಾಮ್ ಗುಡ್ ಆ್ಯಂಡ್ ಇಸ್ ಅಟ್ ಅ ಪೀಕ್. ನಿಮ್ಮ ಎಷ್ಟೊಂದು ಸೀನ್ಗಳಲ್ಲಿ ನೋಡಿದ್ರೆ ಆ ಪರ್ಫಾರ್ಮೆನ್ಸ್ ತುಂಬ ಪೀಕ್ ಲೆವೆಲಲ್ಲಿದೆ. ಆ್ಯಂಡ್ ಆಡಿಯನ್ಸ್ಗೆ ಅದನ್ನು ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಮನಸ್ಸಲ್ಲಿ ಒಂದು ಪದ ಹೇಳ್ತಾರೆ, ಲೈಕ್ ಕರುಳು ಚುರುಕ್ ಅಂತ ಅನ್ನತ್ತೆ. ಆ ಹುಡುಗಿನ ನೋಡಿದ್ರೆ ಅಯ್ಯೋ ಪಾಪ, ಎಷ್ಟು ಮುಗ್ಧ ಹುಡುಗಿ, ಆ ಹುಡುಗಿಗೆ ಈ ಥರ ಆಗಬಾರ್ದಿತ್ತು, ಆ ಥರ ಒಂದು ಸಿಚುವೇಶನ್ ಮೀನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಸರ್. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರೂ ಈ ಹುಡುಗಿನ ತುಂಬ ಪ್ರೀತಿ ಮಾಡ್ತಾರೆ. ಸಿನಿಮಾ ನೋಡಿದ್ಮೇಲೆ ಈ ಒಂದು ಮೀರಾ ಅನ್ನೋ ಪಾತ್ರಕ್ಕೆ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾರೆ. ಎಸ್ಪೆಷಲಿ ಯಂಗ್ಸ್ಟರ್ಸ್ ಆ್ಯಂಡ್ ಎಸ್ಪೆಷಲಿ ಹುಡುಗಿರು ಈ ಪಾತ್ರಕ್ಕೆ ತುಂಬ ಕನೆಕ್ಟ್ ಆಗ್ತಾರೆ. ಅಲ್ಲ ಇವರೇ, ಈಗ ನೀವು ಇಬ್ಬರು ಅಕ್ಕ ತಂಗಿರ ಏನಿದ್ರಾಗ? ಯಾಕಂದರೆ ಅವ್ರು ರಾಧಾ ಮಾಡ್ಯಾರ, ನೀವು ಮೀರಾ ಮಾಡಿರಿ, ಅಕ್ಕ ತಂಗಿರಿ ಏನಾರು ಆಗಿರೇನ? ಇಲ್ಲ, ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಹೆಂಗೆ ಹೇಳ್ತಿದ್ದೀರಾ? ಲೈಕ್ ಐ ನೋ ತುಂಬ ಸಿನಿಮಾ ನೋಡಿ ತುಂಬ ಗೆಸಸ್ಗಳು ಬರ್ತಾ ಇದೆ ಅದು ಇದು ಅಂತ, ಬಟ್ ಸಿನಿಮಾ ನೋಡಿದ್ಮೇಲೆ ಒಂದು ಡಿಫ್ರೆಂಟ್ ಪರ್ಸೆಪ್ಷನ್ನೇ ಆಗುತ್ತೆ ನಿಮಗೆ. ಇದಾ ಸಿನಿಮಾ, ನಿಮಗೆ ಟೀಸರ್ ಆಲ್ರೆಡಿ ನೋಡಿರ್ತೀರಾ, ಒಂದು ಡಿಫ್ರೆಂಟ್ ಕ್ವೆಶನ್ಸ್ ಎಲ್ಲ ಅರೈಸ್ ಆಗಿರುತ್ತೆ ನಿಮಗೆ. ಯಾ, ದಿಸ್ ಇಸ್ ಒನ್ ಆಫ್ ದಿ ಕ್ವೆಶನ್. ಓಕೆ, ಇನ್ನು ಈ ಬಾಯ್ ಫ್ರೆಂಡ್ ಏನಾದ್ರು ಕೈ ಕೊಟ್ಟೇನ ನಿಮಗೆ ಮೀರಾ ಅವರಿಗೆ? ಯಾಕಂದ್ರೆ ಪಾಪ ನೀವು ಅಳ್ತಿರ್ತೀರಿ ಲಾಸ್ಟ್ನಾಗ ಪೀಟರ್ ಅಂತಂದು ಹೇಳಿ, ಸತ್ಗೀತೇನಾರು ಹೋಗೋನೇನು ನಿಮ್ಮ ಮೀರಾ? ಪೀಟರ್ನ ಕರಿತಾ ಇರ್ತೀನಿ ನಾನು ಅಷ್ಟೇ.
ಡಿಫ್ರೆಂಟ್ ವೇರಿಯೇಷನ್ಸಲ್ಲಿ ಕರಿತೀನಿ. ಇದು ಒನ್ ಆಫ್ ದ ವೇರಿಯೇಷನ್ ಅಷ್ಟೇ, ಟೀಸರ್ ಎಂಡಲ್ಲಿ. ಅಲ್ರಿ ನಿಮ್ಮ ಬಾಯ್ ಫ್ರೆಂಡ್ ನಿಮಗೆ ಮೋಸ ಮಾಡ್ತಾನೆ ಏನ್ಕತ್ತಿದ್ರ? ಸಿನಿಮಾ ನೋಡಿ. ಒಂದು ಸಾಂಗ್ನಾಗ ನಿಮ್ಮ ಜೊತೆಗೆ ರೊಮ್ಯಾನ್ಸ್ ಮಾಡ್ತಿರ್ತಾರೆ, ಇನ್ನೊಂದು ಸಾಂಗ್ನಾಗ ಅವ್ರ ಜೊತೆಗೆ ಲೈನ್ ಹೊಡಿತಿರ್ತಾರೆ, ಅದಕ್ಕೆ ಕೇಳಿದೆ. ಪೀಟರ್ ದ ಡಿಫ್ರೆಂಟ್ ಮುಖವಾಡಗಳನ್ನ ನೀವು ನೋಡಬೇಕು ಗೊತ್ತಾಗಬೇಕು ಅಂದರೆ ಸಿನಿಮಾ ನೋಡಬೇಕು. ಅಲ್ರಿ ನೀವು ಯಾವ ಮುಖವಾಡ ನೋಡ್ಬಿದ್ರಿ ಮತ್ತೆ ಈ ಸಿನಿಮಾದಾಗ? ಕೆಟ್ಟದಲ್ಲ ಹೇಳಿದ್ದು, ಡಿಫ್ರೆಂಟ್ ಲೇಯರ್ಸ್ ಆಫ್ ಪೀಟರ್. ಒಂದು ಡಿಫ್ರೆಂಟ್ ಲೇಯರ್ಸ್ ಇರುತ್ತಲ್ಲ ಒಂದು ಕ್ಯಾರೆಕ್ಟರ್ಗೆ, ಆ ಡಿಫ್ರೆಂಟ್ ಲೇಯರ್ಸ್ ಆಫ್ ಕ್ಯಾರೆಕ್ಟರೈಸೇಷನ್ ನೋಡಬೇಕು ಅಂತಂದರೆ ಸಿನಿಮಾ ನೋಡಬೇಕು. ಆವಾಗ ಒಂದು ಗೊತ್ತಾಗುತ್ತೆ ಪೀಟರ್ ಏನು, ಪೀಟರ್ ಮೀರಾಗೇನು, ಪೀಟರ್ ಆದಾಗೇನು, ಅಥವಾ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಪೀಟರ್ ಏನು ಅನ್ನೋದು ಗೊತ್ತಾಗುತ್ತೆ. ಮೀರಾಗ್ ಪೀಟರ್ ಯಾಕೆ ಇಷ್ಟ? ಏನೋಪ್ಪ ಡೈರೆಕ್ಟರ್ ಇಷ್ಟ, ಡೈರೆಕ್ಟರ್ ಹೇಳಿದ್ರು ಹಾಂ ಹೌದು. ಓಕೆ, ಇನ್ನು ಫುಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಸಿನಿಮಾಗಳು ಬರಬೇಕು ಅಂತ ಭಾಳ ಜನ ಕಮೆಂಟ್ ಹಾಕಿದ್ರು. ನೀವೇನು ಹೇಳ್ತೀರಿ? ಯಾಕಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ ತಕ್ಷಣ ಬೇರೆ ಭಾಷೆಗಳ ಸಿನಿಮಾ ಸಜೆಸ್ಟ್ ಮಾಡೋರು ಭಾಳ ಜನ ನೋಡಿ ನಾನು. ಅಂಥದ್ದು ಇಂಥ ಕನ್ನಡ ಚಿತ್ರರಂಗದಲ್ಲಿ ಇಂಥ ಸಿನಿಮಾಗಳು ಬರತ್ತವ, ಏನು ಹೇಳ್ತೀರಿ? ತುಂಬ ಖುಷಿ ಆಗುತ್ತೆ. ಕೆಲವರು ಹೇಳ್ತಿದ್ರು, ಮೀನ್ಸ್ ನಮ್ಮ ಒಂದು ಇಂಡಸ್ಟ್ರಿಲೂ ಒಳ್ಳೆ ರೈಟರ್ಸ್ ಇದ್ದಾರೆ, ಒಳ್ಳೆ ಡಿರೆಕ್ಟರ್ಸ್ ಇರುತ್ತೆ. ದ ರೈಟ್ ಸಪೋರ್ಟ್ ಇಸ್ ವಾಟ್ ದಟ್ ಈಸ್ ಮಿಸ್ಸಿಂಗ್ ಅಷ್ಟೇ. ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಇದ್ದಾರೆ, ಆದರೆ ಅದನ್ನು ಗುರುತಿಗೆ ಬರ್ತಾ ಇಲ್ಲ, ಮೀನ್ಸ್ ಗುರುತಿಸ್ತಾ ಇಲ್ಲ ಜನ ಅಷ್ಟೇ. ಈವನ್ ಆ್ಯಕ್ಟರ್ಸ್ ಆಲ್ಸೋ ಎಲ್ಲರೂ ಹೇಳ್ತಿರ್ತಾರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ರಸ್ ಇಲ್ಲ ಅಂತ. ಹುಡುಕಿದ್ರೆ ನಮ್ಮ ಕನ್ನಡದಲ್ಲಿ ಯಾಕಿಲ್ಲ, ಎಷ್ಟು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಹುಡುಗಿರಿಗೆ ಏನು ಕಡಿಮೆ ಅಂತೂ ಇಲ್ಲ, ಬಟ್ ಎಲ್ಲರೂ ಹೇಳ್ತಿರ್ತಾರೆ ಆ್ಯಕ್ಟ್ರಸ್ ಇಲ್ಲ, ಆ್ಯಕ್ಟ್ರಸ್ ಕಡಿಮೆ. ಅದೇ ಥರನೇ ಏನು ಕ್ವಶನ್ ಮರ್ತೋಯ್ತು, ಸಾರಿ. ಕನ್ನಡ ಸಿನಿಮಾ ಈ ಥರ ಒಂದು ಸಿನಿಮಾ ಬರ್ತಾ ಇದೆ, ಖುಷಿ ಆಗ್ತಿದೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಪ್ರಾಮಿಸಿಂಗ್ ಸಿನಿಮಾ ಆಫ್ 2026 ಅಂತೂ ಆಗುತ್ತೆ ಇವಾಗ ರಿಲೀಸ್ ಆಗ್ತಿರೋ ಸಿನಿಮಾಗಳಲ್ಲಿ. ಆ್ಯಂಡ್ ಆಡಿಯನ್ಸ್ ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೇಬಾರ್ದು. ದ ಎಂಟೈರ್ ಇವಾಗ ನೀವು ನೋಡ್ಬೋದು ಯಾವುದರಲ್ಲಿ ಕಡಿಮೆ ಆಗಿದೆ ಇದರಲ್ಲಿ ಸಿನಿಮಾದಲ್ಲಿ. ಇದು ಅಂದರೆ ನಾವು ಕಥೆನ ಅಷ್ಟು ಬಿಟ್ಕೊಟ್ಟಿಲ್ಲ ಟ್ರೇಲರಲ್ಲಿ, ಓಕೆ. ಅದು ನೀವು ಸಿನಿಮಾ ಬಂದಮೇಲೆ ಡೆಫಿನೆಟ್ಲಿ ಆ ಸ್ಟೋರಿ ಆಗಲಿ, ನರೇಷನ್ ಆಗಲಿ, ಎವ್ರಿ ಆಡಿಯನ್ಸ್ ವಿಲ್ ಕನೆಕ್ಟ್ ಟು ಇಟ್. ಈ ಟೀಸರಲ್ಲೇ ನಿಮಗೆ ಗೊತ್ತಾಗಿರ್ಬೋದು ಅಥವಾ ಸಾಂಗಲ್ಲೇ ಗೊತ್ತಾಗಿರ್ಬೋದು ಹೌ ಇಸ್ ದ ಮೇಕಿಂಗ್ ಅಂತ ಒಂದು ಗೊತ್ತಾಗಿದೆ, ಸಿನಿಮಾಟೋಗ್ರಫಿ ಹೇಗಿದೆ, ಮ್ಯೂಸಿಕ್ ಹೇಗಿದೆ, ಸೌಂಡ್ ಡಿಸೈನ್ ಹೇಗಿದೆ, ಪ್ರತಿಯೊಂದು ಪರ್ಫಾರ್ಮೆನ್ಸ್ ಆದರೂ ಹೇಗಿದೆ ಅಂತ ನಿಮ್ಗೆಲ್ಲಾನು ಗೊತ್ತಾಗಿರುತ್ತೆ, ಸ್ಟೋರಿ ಗೊತ್ತಾಗದೇ ಇದ್ರು. ಸೊ ಇಷ್ಟೊಂದು ಪಾಸಿಟಿವ್ ಎಲಿಮೆಂಟ್ಸ್ ಇದ್ದಾಗ ಸಿನಿಮಾದಲ್ಲಿ ನೀವು ಏನು ನೆಗೆಟಿವ್ ಎಲಿಮೆಂಟ್ಸ್ನ ಜಾಸ್ತಿ ಪಿಕ್ ಮಾಡೋಕ್ಕಾಗಲಿ ಗುರ್ತಿಸ್ಕಾಗಲಿ ಆಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ. ಯಾರ್ಯಾರು ನೋಡಿದ್ದಾರೆ ಅವ್ರಿಗೆಲ್ಲ ದೇ ಆರ್ ನಾಟ್ ಏಬಲ್ ಟು ಐಡೆಂಟಿಫೈ ಎನಿ ನೆಗೆಟಿವ್ ಎಲಿಮೆಂಟ್ಸ್, ಬಿಕಾಸ್ ಆ ಸಿನಿಮಾನ ಡೈರೆಕ್ಟರ್ ಅಷ್ಟು ಎಫರ್ಟ್ಸ್ ಆಗಿ ಮಾಡ್ತಾ ಇದ್ದಾರೆ. ಸೊ ಈ ಥರ ಒಂದು ತಂಡಕ್ಕೆ ಪ್ರತಿಯೊಬ್ಬರು ಕನ್ನಡಿಗರು ಸಪೋರ್ಟ್ ಮಾಡಲೇಬೇಕು. ಸೊ ದಟ್ಸ್ ವೆನ್ ದ ಬೆಟರ್ ಮೂವೀಸ್ ವಿಲ್ ಕಮ್ ಟು ದ ಇಂಡಸ್ಟ್ರಿ. ನಾವು ಯಾಕೆ ಮೀನ್ಸ್ ಬೇರೆ ಪ್ರತಿಯೊಂದು ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನಾವು ನೋಡಲೇಬೇಕು, ಬಿಕಾಸ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳು ಬರ್ತಾ ಇರುತ್ತೆ, ಅವರ ಯೋಚನೆಗಳು ಬೇರೆ ಇರುತ್ತೆ. ಸೊ ಪ್ರತಿಯೊಂದರಲ್ಲೂ ನಮಗೆ ಕಲಿಯೋದಿರುತ್ತೆ. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾದಲ್ಲೂ ತುಂಬ ಒಳ್ಳೆ ಡಿರೆಕ್ಟರ್ಸ್ ಇದ್ದಾರೆ. ಆ್ಯಂಡ್ ಹೇಳ್ಬೋದು ಪೀಟರ್ ರಿಲೀಸ್ ಆದಮೇಲೆ ಲೈಕ್ ಅವರ್ ಡೈರೆಕ್ಟರ್ ಸುಕೇಶ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ವೆಲ್ ನೋನ್ ಡಿರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಡೆಫಿನೆಟ್ಲಿ ಆಗೋ ಅಂತ ಎಲ್ಲ ಚಾನ್ಸಸ್ಸು ಇದೆ. ಎಸ್ ಸರ್, ಏನು ಹೇಳ್ತೀರಿ ಕೊನೆಯದಾಗಿ ಕ್ಲೈಮ್ಯಾಕ್ಸು ಟೈಮಲ್ಲಿ ನೋಡಿದಾಗ ಜನ ಕೊನೆಯದಾಗಿ ಏನು ತೊಗೊಂಡು ಹೋಗ್ತಾರೆ ಅನಿಸುತ್ತೆ ನಿಮಗೆ? ಏನಾದರೂ ಕ್ಲೈಮ್ಯಾಕ್ಸ್ನ ಮೆಸೇಜು ಏನಾರು ಇಟ್ಟಿರೇನೋ ಈ ಸಸ್ಪೆನ್ಸ್ನಾಗು? ಎಸ್, ಡೆಫಿನೆಟ್ಲಿ ಫೈನಲ್ ಆಗಿ ಪ್ರತಿಯೊಬ್ಬರು ಎಂಟೈರ್ ಸಿನಿಮಾದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಅಥವಾ ಡಿಫ್ರೆಂಟ್ ಎಮೋಷನ್ಸ್ನ ನೋಡಿರ್ತಾರೆ, ಬಟ್ ಕೊನೆಯದಾಗಿ ಒಂದು ನಗುನ ತೊಗೊಂಡು ಹೋಗ್ತಾರೆ. ಒಂದು ಲೈಕ್ ಕಣ್ಣೀರಿರುತ್ತಲ್ಲ, ಫೈನಲ್ ಒಂದು ಲಾಸ್ಟ್ ಡ್ರಾಪ್ ಆಫ್ ಏನಂತಾರೆ ಕಂಬನಿನ ಕಣ್ಣೀರು, ಬಟ್ ವಿತ್ ಒಂದು ಸಂತೋಷದಲ್ಲಿ ಒಂದು ಏನಂದರೆ ಹೀಗೆ ಮೀನ್ಸ್ ಆ ಒಂದು ಪಾತ್ರ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋದೊಂದು ಫೀಲ್ನ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ದು ಪರ್ಫಾರ್ಮೆನ್ಸ್ನ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಎಲ್ಲನೂ ಡಿಫ್ರೆಂಟ್ ಎಮೋಷನ್ಸ್ನ ಅವ್ರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಸಿನಿಮಾ ಮುಗಿದ ಮೇಲೆ. ಆ್ಯಂಡ್ ಇನ್ನೊಂದು ತೊಗೊಂಡು ಹೋಗ್ತಾರೆ ಸಿನಿಮಾನ ಒಂದು ತಮ್ಮ ಎಂಟೈರ್ ಫ್ಯಾಮಿಲಿಗೆ, ಫ್ರೆಂಡ್ಸ್ ಗ್ರೂಪ್ಗೆ ಡೆಫಿನೆಟ್ಲಿ ರೆಫರ್ ಮಾಡ್ತಾರೆ, ಇದು ಹೋಗಿ ನೋಡುವಂಥ ಸಿನಿಮಾ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು, ಭಾಳ ಚಲೋ ಮಾತಾಡಿದ್ರಿ. ಆಮೇಲೆ ಸಿನಿಮಾದ ಬಗ್ಗೆ ನಿಮ್ಮದು ಕ್ಯಾರೆಕ್ಟರ್ ಎಲ್ಲೂ ಬಿಟ್ಟ ಕೊಡಲಿಲ್ಲ, ಡೈರೆಕ್ಟರ್ ಹೇಳ್ಕೊಟ್ಟಾರೇನ, ಎಲ್ಲೂ ಬಿಟ್ಟ ಕೊಡಲಿಲ್ಲ, ಹಂಗೆ ಬಾಯ್ ಬಿಡ್ಸೋಣ ಅಂತ. ಅಂದರೆ ನಿಮ್ಗೆ ಆ ಪಾತ್ರ ಅಲ್ಲಿ ಹೋಗಿ ನೋಡಿದಾಗ ನೀವು ಇಲ್ಲಿ ಏನೋ ಅಂದ್ಕೊಂಡಿರ್ತೀರ, ಬಟ್ ಅಲ್ಲಿ ಸಿನಿಮಾದಲ್ಲಿ ಹೋಗಿ ನೋಡಿದಾಗ ನಿಮಗೆ ಆ
ಅಲ್ಲಿ ಬರ್ತಾ ಇರೋ ಪಾತ್ರಗಳು, ಆ ಕ್ಯಾರೆಕ್ಟರೈಸೇಷನ್ ಆಗಲಿ, ಅಲ್ಲಿ ಪರ್ಫಾರ್ಮೆನ್ಸ್ ಆಗಲಿ, ಬೇಗ ನೀವು ಕನೆಕ್ಟ್ ಆಗಿಬಿಡ್ತೀರಾ. ಸೊ ಇಲ್ಲೇ ಎಲ್ಲ ಬಿಟ್ಕೊಟ್ಬಿಟ್ರೆ ನೀವು ಆ ಒಂದು ಹೈಪ್ ಇರೋದಿಲ್ಲ ನೀವು ಸಿನಿಮಾ ನೋಡಿದಾಗ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಳ್ಳೇದಾಗಲಿ. ರವೀಕ್ಷಾ ಅವರೇ ನೋಡ್ರಿ, ನಾ ಹೆಸರು ಮಾಡ್ಕೊತೀನಿ. ರವೀಕ್ಷಾ ಅವರೇ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ನಿಮಗೆ. ಇಂಥ ಸಿನಿಮಾಗಳು ಮತ್ತಷ್ಟು ಬರಬೇಕು, ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗಲಿ. ಥ್ಯಾಂಕ್ ಯು ಸೊ ಮಚ್.